ನಾವು ರಾಣಿಯ ಸ್ನಾನಗೃಹಕ್ಕೆ ಬಂದಿದ್ದೇವೆ. ನಿಮಗೋಸ್ಕರ ಮಾಮ ಇಷ್ಟು ದೊಡ್ಡ ಸ್ನಾನಗೃಹ ಕಟ್ಟಿದ್ರೆ ಹೇಗಿರ್ಬೋದು? ನಾನು ಇಲ್ಲಿ ಇರ್ತಿರ್ಲಿಲ್ಲ, ಒಮ್ಮೆಲೆ ಅಪ್ಸೆಟ್ ಆಗ್ತಿತ್ತು. ಸರ್ ನೀವು ಎಷ್ಟು ವರ್ಷ? ತುಂಬ ವರ್ಷ ಬೈ ಬರ್ತಿರ್ಲಿ ನಾನು. ಇದರೊಳಗಡೆ ಎಲ್ಲ ಡ್ಯಾನ್ಸ್ ಮಾಡೋರು, ರಾಣಿ ಮೇಲೆ ಹೂ ಹಾಕ್ಲಿಕ್ಕೆ. ರಾಣಿಗೆ ಪ್ರೊಟೆಕ್ಷನ್, ಬೇರೆ ಯಾರಾದ್ರೂ ಬಂದು ಅಟ್ಯಾಕ್ ಮಾಡಿದ್ರೆ ರಾಣಿಯನ್ನು, ರಾಜನಿಗಿಲ್ಲಲ್ಲ. ನಂಗೆ ಅವ ಈಗ ಎಕ್ಸ್ಪ್ಲೇನ್ ಮಾಡ್ತಿದ್ದಲ್ಲ, ಆಗ ನಂಗೆ ಒಂದೊಂದು ಕನಸು ಬಿದ್ದಾಗೆ ಆಗ್ತುಂಟು. ನರಸಿಂಹ ಮೂರ್ತಿ ನೋಡ್ಕೊಂಡ್ ಬಂದ್ರಲ್ವ, ಅದಕ್ಕೆ ರೂಪ ಇದೆ. ರೂಪ ಇರುವಂಥ ಮೂರ್ತಿಗಳನ್ನು ಮಾತ್ರ ಭಿನ್ನ ಮಾಡಿದ್ದಾರೆ. ಶಿವಲಿಂಗನಿಗೆ ರೂಪ ಇಲ್ದಿರೋ ಕಾರಣ ಶಿವನಿಗೆ ಭಿನ್ನ ಮಾಡಿದೆ. ನನ್ನ ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ನಾನು ಕೋಚರ್ ಆಯ್ತಾ? ನಾನು ಮಾಡಿದಾಗೆ ಮಾಡಬೇಕು. ನೀವು ನಾನು ಕೋಚರ್, ನಾನು ಹೇಳಿದಾಗೆ ಮಾಡ್ತಾರೆ. ಅದು ಅಡಿ ಹೀಗೆ ಮಾಡಿ. ರೆಡಿ. ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ, ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು. ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ, ಕನ್ನಡ ನುಡಿ. ಸೂಪರ್. ದಂಡರಾಜಾಚಾರ್ ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ರಾಣಿಯ ಸ್ನಾನಗೃಹಕ್ಕೆ ಬಂದಿದ್ದೇವೆ. ಬನ್ನಿ ಗೈಡ್ ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ಮೇಡಮ್, ಇವಾಗ ನಿಮ್ಮ ಅಪೋಸಿಟಲ್ಲಿ ಕಾಣ್ತಾ ಇರೋದೇ ರಾಣಿಯವರ ಈಜುಕೊಳ, ಕ್ವೀನ್ಸ್ ಬಾತ್ ಹೌಸ್ ಅಂತೇಳಿ. ನಾನು ನಿಮ್ಗೆ ಹೇಳಿದೆ ವಿಜಯನಗರದ ಪ್ರಸಿದ್ಧ ಅರಸ ಕೃಷ್ಣದೇವರಾಯ. ಅವರಿಬ್ಬರ ಹೆಂಡತಿ ಹೆಸರನ್ನು ಹೇಳಿದ್ದೆ. ಏನಿತ್ತು ಅವರಿಬ್ಬರ ಹೆಂಡತಿ ಹೆಸರು? ಚಿನ್ನಾದೇವಿ, ರಾಜಶ್ರೀ ಕೃಷ್ಣದೇವರಾಯ, ತಿರುಮಲದೇವಿ ಮತ್ತೆ ಚಿನ್ನದೇವಿಗಾಗಿ ಈ ಒಂದು ಸ್ನಾನದ ಕೊಳನ ಕಟ್ಟಿಸ್ಕೊಡ್ತಾರೆ 1510ರಲ್ಲಿ. ಮೇಡಮ್, ಇದು ಓನ್ಲಿ ಸಮ್ಮರ್ ಸ್ವಿಮ್ಮಿಂಗ್ ಪೂಲ್ ಸರ್. ಇದು ಸಮ್ಮರಲ್ಲಿ ಬಟ್ ಆಗಿನ ಟೈಮಲ್ಲಿ ಸರ್ ಇದ್ರ ಒಳಗಡೆ ಹೋಗ್ಲಿಕ್ಕೆ ಮೇನ್ ಎಂಟ್ರೆನ್ಸ್ ಬಂದ್ಬಿಟ್ಟು ಈ ಕಡೆಯಿಂದ ಇತ್ತು. ಅಂದ್ರೆ ಇಲ್ಲೊಂದು ವುಡನ್ ಬ್ರಿಡ್ಜ್ ಬರುತ್ತೆ. ಇಲ್ಲೊಂದು ಡೋರ್ ಬರುತ್ತೆ. ಇವಾಗ ಬ್ರಿಡ್ಜ್ ಅಂಡ್ ಡೋರ್ ಏನಂದ್ರೆ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿಬಿಟ್ಟಿದೆ. ಒಳಗಡೆ ಹೋಗ್ಲಿಕ್ಕೆ ಇಲ್ಲಿಂದ ಎಂಟ್ರೆನ್ಸ್ ಇಲ್ಲ. ನೀವು ಒಳಗಡೆ ಹೋಗೋದಾದ್ರೆ ಇಲ್ಲಿಂದ ಒಳಗಡೆ ಹೋಗ್ಬೇಕಾಗುತ್ತೆ. ನಾನು ನಿಮ್ಗೆ ಹೇಳಿದ್ನಲ್ಲ ಸರ್, ಇಲ್ಲೆಲ್ಲ ಮುಂಚೆ ಡೋರ್ ಬರುತ್ತೆ ಅಂತ. ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ಅಲ್ಲಿ ಲಾಕ್ ಸಿಸ್ಟಮ್ ಇದೆ ನೋಡಿ. ಆ ಡೋರ್ ಲಾಕ್ ಮಾಡಲಿಕ್ಕೆ ಸರ್ ಸಿಂಗಲ್ ಡೋರ್ ಅದು. ಮತ್ತೆ ಇಲ್ಲಿ ಕೆಳಗಡೆ ನೀವು ಅಬ್ಸರ್ವ್ ಮಾಡಿ, ರಾಣಿಯವ್ರ ಒಳಭಾಗದಲ್ಲಿ ಸ್ನಾನ ಆದಮೇಲೆ ಆ ವೇಸ್ಟ್ ವಾಟರ್ ಎಲ್ಲ ಇಲ್ಲಿ ಸ್ಟೋರ್ ಮಾಡಲಿಕ್ಕೆ, ಸ್ನಾನ ಆದಮೇಲೆ ಆ ನೀರೆಲ್ಲ ಇಲ್ಲಿ ಸ್ಟೋರ್ ಮಾಡೋದು. ಬಟ್ ಆಗಿನ ಟೈಮಲ್ಲಿ ಇಲ್ಲಿ ನೀರು ಎಲ್ಲಿಂದ ಬರ್ತಾ ಇತ್ತು, ಆ ನೀರು ಯಾವ ಥರ ಬರ್ತಾ ಇತ್ತು ನೀವು ಒಳಗಡೆ ನೋಡ್ಬೋದು. ಮತ್ತೆ ಆ ಕಡೆ ಒಳಗಡೆ ಹೋಗ್ಬಿಡೋಣ ಬನ್ನಿ ಸರ್. ಏನಾದ್ರು ಡೌಟ್ ಇದೆಯಾ ಸರ್? ಇಲ್ಲ ಸರ್, ವೆಂಟಿಲೇಷನ್ ಇದೆ ಸರ್. ಅದೆಲ್ಲ ವಿಂಡೋಸ್ ಇದೆ, 24 ವಿಂಡೋಸ್ ಇದೆ. ಅಲ್ಲ ಅಲ್ಲ, ವೆಂಟಿಲೇಷನ್ ಗಾಳಿ ಬರ್ಲಿಕ್ಕೆ. ರಾಣಿಗೆ ಪ್ರೊಟೆಕ್ಷನ್ ಅಂತೇಳಿ ಸೈನಿಕರೆಲ್ಲ ಗೀಟಿ ಎಲ್ಲ ಇಟ್ಕೊಂಡು ನಿಂತಿದ್ರು, ಗೊತ್ತಾಯ್ತಾ? ರಾಣಿಗೆ ಪ್ರೊಟೆಕ್ಷನ್, ಬೇರೆ ಯಾರಾದ್ರೂ ಬಂದು ಅಟ್ಯಾಕ್ ಮಾಡಿದ್ರೆ ರಾಣಿಯನ್ನು, ರಾಜನಿಗಿಲ್ಲಲ್ಲ.
ಹೌದಲ್ವಾ? ಒಳಗಡೆ ಹೋಗ್ಬಿಡಿ ಇಲ್ಲೇ ನಿಂತು. ಈಗ ಆದ್ರೆ ಈಗ ರಾಜ ಆದ್ರೆ ರಾಣಿ ಹೋದ್ರು ಹೋಗ್ಲಿ ಅಂತ. ಬೇರೆ ರಾಣಿ ಸಿಗ್ತದೆ ಅಂತ ಹೇಳಿ. ಸರ್ ನಾನು ನಿಮ್ಗೆ ಹೇಳಿದ್ದೆ ಈ ಭಾಗದಲ್ಲಿ ವೇಸ್ಟ್ ವಾಟರ್ ಎಲ್ಲ ಸ್ಟೋರ್ ಆಗುತ್ತೆ ಅಂತ. ಆ ಕಡೆ ನೀವು ಅಬ್ಸರ್ವ್ ಮಾಡಿ, ಆ ಕಡೆ ಎಲ್ಲ ಫ್ರೆಶ್ ವಾಟರ್ ಅಂದ್ರೆ ಕನೆಕ್ಟ್ ಇರಲ್ಲ, ಬೇರೆ ಬೇರೆ ವಾಟರ್ ಕನೆಕ್ಷನ್. ಈ ಕಡೆ ವೇಸ್ಟ್ ವಾಟರ್ ಸ್ಟೋರ್ ಆಗುತ್ತೆ, ಆ ಕಡೆ ಫ್ರೆಶ್ ವಾಟರ್. ಬಟ್ ಅಲ್ಲಿಂದ ನೀರು ಒಳಗಡೆ ಯಾವ ತರ ಬರ್ತಾ ಇತ್ತು ನೀವು ಅಲ್ಲಿ ಒಳಗಡೆ ಬನ್ನಿ, ಒಳಗಡೆ ನೋಡ್ಬೋದು. ಅಲ್ಲಿ ಒಳಗಡೆ ಇದೆ ಬನ್ನಿ, ಔಟ್ಲೆಟ್ ಚಿಪ್ಪಿಯಲ್ಲಿ ಎಲ್ಲ ಸ್ಟೋರ್ ಮಾಡ್ತಾ ಇಲ್ಲ ಸರ್, 6 ಅಡಿ ನೀರು ಮಾತ್ರ ಸ್ಟೋರ್ ಮಾಡೋರು. ಇಟ್ಕೊಂಡಿದ್ದಾನೆ ಅಂತ ಮತ್ತೆ ಇಲ್ಲಿ ಕೆಳಗಡೆ ನೀವು ಅಬ್ಸರ್ವ್ ಮಾಡ್ತಾರೆ ಮೇಡಮ್, ಇದು ಇನ್ಲೆಟ್, ಇದು ಅಂದ್ರೆ ಫ್ರೆಶ್ ವಾಟರ್ ಒಳಗಡೆ ಬರಲಿಕ್ಕೆ. ಪಕ್ಕದಲ್ಲಿನೇ ಕಮಲಾಪುರ ಅಂತೇಳಿ ಒಂದು ಊರಿದೆ. ಇವಾಗ ನೀವು ಲಂಚನ್ ಮಾಡ್ತಾರಲ್ವಾ, ಆ ಊರ ಹೆಸರು ಕಮಲಾಪುರ ಅಂತೇಳಿ. ಆ ಊರ ಪಕ್ಕದಲ್ಲಿನೇ ಒಂದು ಕೆರೆ ಇದೆ. ಆ ಕೆರೆ ಇವಾಗಲೂ ಇದೆ ಸರ್, 16ನೇ ಶತಮಾನದ ಕೆರೆ ಅದು. ಅಂದ್ರೆ 16ನೇ ಶತಮಾನದಲ್ಲಿ ಕಮಲಾಪುರ ಕೆರೆಯಿಂದ ರಾಣಿಯವರ ಈಜುಕೊಳ್ಳೋದವರೆಗೂ ಇದೇ ತರ ಕಲ್ಲಿನ ಸೇತುವೆ ನೀರಿಂದ. ಆ ಲೇಕ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಇದೆ ಕೆರೆ. ಬಟ್ 16ನೇ ಶತಮಾನದಲ್ಲಿ ಕಮಲಾಪುರ ಕೆರೆಯಿಂದ ರಾಣಿಯವರ ಈಜುಕೊಳ್ಳೋದವರೆಗೂ ಕಲ್ಲಿನ ಸೇತುವೆ ಇದೇ ತರ ಇತ್ತು. ಬಟ್ ವಿಜಯನಗರದಲ್ಲಿ ದಾಳಿ ನಡೆಯುತ್ತಲ್ವಾ, ದಕ್ಕನ್ ಸುಲ್ತಾನ್ ದಾಳಿ, ಆ ದಾಳಿ ಸಮಯದಲ್ಲಿ ಕಂಪ್ಲೀಟ್ ಆಗಿ ನೀರಿನ ಸೇತುವೆ ಎಲ್ಲ ಹೊಡೆದಾಕಿದ್ದಾರೆ. ಇವಾಗೆಲ್ಲ ಆ ನೀರು ಬರೋದೆಲ್ಲ ನಿಂತೋಗಿದೆ. ಮತ್ತೆ ಮುಂಚೆ ಅಲ್ಲಿಂದ ಇಲ್ಲಿವರೆಗೂ ಇದೇ ತರ ಇತ್ತು ವಾಟರ್ ಕನೆಕ್ಷನ್ ಎಲ್ಲ. ಮತ್ತೆ ಈ ಕಡೆ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲೆಲ್ಲ ಫ್ರೆಶ್ ವಾಟರ್ ಸ್ಟೋರ್ ಆಗುತ್ತೆ ಅಂತ ಹೇಳಿದ್ನಲ್ವಾ, ಆ ಫ್ರೆಶ್ ವಾಟರ್ ಬಂದ್ಬಿಟ್ಟು ಸರ್ ಅಲ್ಲಿ ಸಂಜೆ ಟೈಮಲ್ಲಿ ನೀರಲ್ಲಿ ಸ್ಟೋರ್ ಮಾಡ್ತಾರೆ. ಸಂಜೆ ಟೈಮಲ್ಲಿ ಅಲ್ಲಿ ನೀರು ಸ್ಟೋರ್ ಆದಾಗ ಆ ಡಸ್ಟ್ ಇರುತ್ತಲ್ವಾ ಕಂಪ್ಲೀಟ್ ಆಗಿ ಕೆಳಗಡೆ ಹೋಗ್ಬಿಡುತ್ತೆ. ಮೇಲ್ಗಡೆ ಫ್ರೆಶ್ ವಾಟರ್ ಇರುತ್ತಲ್ವಾ, ರಾಣಿ ಅವರು ಯಾವಾಗ ಇಲ್ಲಿ ಸ್ನಾನ ಮಾಡ್ಲಿಕ್ಕೆ ಬರ್ತಾ ಇದ್ರ ಅಂತ ಗೊತ್ತಾದಾಗ ಮಾತ್ರ ಆ ಫ್ರೆಶ್ ವಾಟರ್ನ ಇಲ್ಲಿಂದ ಒಳಗಡೆ ಬಿಡೋರು. ಸರಿ, ಇದು ದಿಸ್ ಇಸ್ ಓನ್ಲಿ ಸಮ್ಮರ್ ಸ್ವಿಮ್ಮಿಂಗ್ ಪೂಲ್ ಮೇಡಮ್. ಅಂದ್ರೆ ರಾಜರು ಹೊರಭಾಗದಲ್ಲಿ ಯುದ್ಧಕ್ಕಂತೇಳಿ ಹೋದಾಗ ರಾಣಿಯವರು ಈ ಭಾಗದಲ್ಲಿ ಬರ್ತಾ ಇದ್ರು ಸ್ನಾನ ಮಾಡ್ಲಿಕ್ಕೆ. ಮತ್ತೆ ಬೇಸಿಗೆಗಾಲದಲ್ಲಿ ಈ ಭಾಗದಲ್ಲಿ ಬರ್ತಾ ಇದ್ರು. ಮತ್ತೆ ಈ ಕಡೆ ನಿಮಗೆ ನೀರು ಬರ್ಲಿಕ್ಕೆ ಇದೆ ಇನ್ಲೆಟ್ ಅಂತ ಹೇಳಿದ್ನಲ್ವಾ, ಸ್ವಲ್ಪ ಈ ಕಡೆ ಬಂದ್ಬಿಡಿ ಹಂಗೆ. ಮತ್ತೆ ಈ ಕಡೆ ನೀವು ಅಬ್ಸರ್ವ್ ಮಾಡಿದ್ರೆ ರಾಣಿಯವರು ಈ ಭಾಗದಲ್ಲಿ ಸ್ನಾನ ಆದ ನಂತರ ಆ ನೀರೆಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಲೆಫ್ಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ಚಿಕ್ಕದಾಗಿ ಒಂದು ಹೋಲ್ ಏನ್ ಕಾಣ್ತಿದೆ ಅಲ್ವಾ ಲೆಫ್ಟ್ ಅಲ್ಲಿ ಮೇಡಮ್, ಅದು ಔಟ್ಲೆಟ್. ಅದು ಅಲ್ಲಿಂದ ನೀರು ಆಚೆ ಹೋಗ್ಬಿಡುತ್ತೆ. ಮತ್ತೆ ಔಟ್ಲೆಟ್ ಮೇಲ್ಗಡೆ ನೀವು ಅಬ್ಸರ್ವ್ ಮಾಡಿ, ಇನ್ನೊಂದು ಚಿಕ್ಕ ಹೋಲ್ ಇದೆ ನೋಡಿ ಟಾಪ್ ಅಲ್ಲಿ. ಅಲ್ಲಿ ಮೇಲ್ಗಡೆ ಅಂದ್ರೆ ಒಂದು ಕಟ್ಟಿಗೆ ಪೀಸಿಂದ ಲಾಕ್ ಮಾಡ್ತಾರೆ. ಕಟ್ಟಿಗೆ ಪೀಸಿಂದ ಲಾಕ್ ಮಾಡಿದಾಗ ನೀರೆಲ್ಲ ಇಲ್ಲೇ ಸ್ಟೋರ್ ಆಗುತ್ತೆ. ರಾಣಿಯವರು ಸ್ನಾನ ಆದ ನಂತರ ಆ ಕಟ್ಟಿಗೆ ಪೀಸ್ ಮೇಲೆ ತಗೊಂಡಾಗ ಅಲ್ಲಿಂದ ನೀರು ಆಚೆ ಹೋಗ್ಬಿಡುತ್ತೆ. ಬಟ್ ಆಗಿನ ಟೈಮಲ್ಲಿ ಮೇಡಮ್ ಇದ್ರೊಳಗಡೆ ನೀರು 1.8 ಮೀಟರ್ ನೀರು ಮಾತ್ರ ಇದ್ರೊಳಗಡೆ ಸ್ಟೋರ್ ಮಾಡೋರು. ಅಂದ್ರೆ 5 ರಿಂದ 6 ಅಡಿ ನೀರು ಮಾತ್ರ. ಅಂದ್ರೆ ರಾಣಿಯವರಿಗೆ ಸ್ನಾನ ಮಾಡ್ಲಿಕ್ಕೆ ನೀರು ಎಷ್ಟು ಬೇಕು ಅಷ್ಟು ನೀರು ಮಾತ್ರ ಒಳಗಡೆ ಸ್ಟೋರ್ ಮಾಡ್ತಾ ಇದೆ. ಮತ್ತೆ ನೀರಲ್ಲಿ ಬರ್ಲಿಕ್ಕೆ ಅದು ಎಂಟ್ರೆನ್ಸ್ ಅಲ್ಲಿ ಇದೆ ನೋಡಿ, ಮೆಟ್ಲು ಕಾಣ್ತಿದ್ದಾನೆ ಸರ್, ಅದು ನೀರಲ್ಲಿ ಬರ್ಲಿಕ್ಕೆ ಎಂಟ್ರೆನ್ಸ್ ಅದು. ಮತ್ತೆ ನೀವು ಅಪೋಸಿಟ್ ಅಲ್ಲಿ ಅಬ್ಸರ್ವ್ ಮಾಡಿ, ಸುತ್ತಲೂ ನಿಮಗೆ 6 ಬಾಲ್ಕನೀಸ್ ಕಾಣಿಸುತ್ತೆ. ಇಲ್ಲಿ ಸರ್ ಇಲ್ಲಿ ನೋಡಿ, 1 2 3 4 5 6 ಈ 6 ಬಾಲ್ಕನೀಸ್. ಯಾಕಂದ್ರೆ ರಾಣಿಯವರು ಈ ಭಾಗದಲ್ಲಿ ಸ್ನಾನ ಮಾಡೋ ಟೈಮಲ್ಲಿ ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡ್ಲಿಕ್ಕೆ ನರ್ತಕಿಯವರು ಇದ್ರೊಳಗಡೆ ಎಲ್ಲ ಡ್ಯಾನ್ಸ್ ಮಾಡೋರು, ರಾಣಿ ಮೇಲೆ ಹೂ ಹಾಕ್ಲಿಕ್ಕೆ ಇದು 6 ಬಾಲ್ಕನೀಸ್. ಅಂದ್ರೆ ಸ್ನಾನ ಮಾಡುವಾಗ ಸ್ನಾನ ಮಾಡೋ ಟೈಮಲ್ಲಿ. ಮೇಡಮ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ರಾಣಿಯ ಸಖಿಯರು, ರಾಣಿಗೆ ಸಖಿಯರು ಇರ್ತಾರೆ, ಜೆಂಟ್ಸ್ ಅಲ್ಲ ಸಖಿಯರು, ಅವರಲ್ಲಿ ಈಗ ಹೀಗೆ ಹೂವು ಹಾಕ್ತಿರ್ತಾರೆ. ಮೇಡಮ್ ನಾನು ನಿಮ್ಗೆ ಹೇಳಿದೆ 6 ಬಾಲ್ಕನೀಸ್ ಇದೆ ಅಂತ. ಬಟ್ ಅಂದಿನ ಕಾಲದಲ್ಲಿ 8 ಬಾಲ್ಕನಿ ಬರುತ್ತೆ. ಈ ಭಾಗದಲ್ಲಿ ಒಂದು, ಈ ಭಾಗದಲ್ಲಿ 2 ಇತ್ತು. ಇವು 2 ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿಬಿಟ್ಟಿದೆ. ಇವಾಗ ನಿಮ್ಗೆ ಇಲ್ಲಿ ಕಾಣ್ತಾ ಇರೋದು 6 ಮಾತ್ರ. ಅಂದ್ರೆ ಮುಂಚೆ 8 ಬಾಲ್ಕನೀಸ್ ಬರುತ್ತೆ. ಮತ್ತೆ ನೀವು ಕೆಳಗಡೆ ನೀವು ಅಬ್ಸರ್ವ್ ಮಾಡಿ, 4 ಸೈಡಲ್ಲಿ ಚಿಕ್ಕ ಚಿಕ್ಕ ಹೋಲ್ಗಳು ಕಾಣ್ತಿದೆ ನೋಡಿ ಕೆಳಗಡೆ. ಮಧ್ಯಭಾಗದಲ್ಲಿ ಒಂದು ಮಂಟಪ ಬರುತ್ತೆ. ಅಂದ್ರೆ ರಾಣಿಯವರು ಸ್ನಾನ ಮಾಡೋ ಟೈಮಲ್ಲಿ ಅವ್ರಿಗೆ ಬಿಸಿಲು ಬೀಳದೆ ಇರೋ ತರ ಮಧ್ಯದಲ್ಲಿ ಒಂದು ಮಂಟಪ. ಆ ಮಂಟಪ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಎಲ್ಲ ಗಂಧದ ಮರದ್ದು. ಎಲ್ಲ ಸುಟ್ಟಾಗಿರೋದು ಮೇಡಮ್. ಅದನ್ನೆಲ್ಲ ನೀವು ಒಂದು ಅಬ್ಸರ್ವ್ ಮಾಡಿ, ಮಧ್ಯದಲ್ಲಿ ಇರುವಂಥ ಮಂಟಪ ಡ್ಯಾಮೇಜ್ ಆಗಿದೆ, ಇದನ್ನು ಡ್ಯಾಮೇಜ್ ಆಗಿಲ್ಲ. ಯಾಕಿರ್ಬೋದು? ಎಸ್, ಬಾಗಿಲು ನೋಡಾಗ್ಲೇ ಗೊತ್ತಾಯ್ತು. ಮಧ್ಯಭಾಗದಲ್ಲಿ ಒಂದು ಮಂಟಪ ಏನು ಬರುತ್ತಲ್ವಾ, ಅದು ನಿಮಗೆ ಹಿಂದೂ ಆರ್ಕಿಟೆಕ್ಚರಲ್ಲಿ ಬರುತ್ತೆ. ಆ ಒಂದು ಕಣಕದನ್ನ ಸುಟ್ಟಾಕಿರೋದು. ಈ ಆರ್ಕಿಟೆಕ್ಚರ್ ನೀವು ಅಬ್ಸರ್ವ್ ಮಾಡಿ, ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಅಂದರೆ ಮೊಘಲ್ ಆರ್ಕಿಟೆಕ್ಚರಲ್ಲಿ ಇದೆ. ಆ ಒಂದು ಕಣಕ್ಕೆ ಇದನ್ನು ಕಂಪ್ಲೀಟ್ ಆಗಿ ಡ್ಯಾಮೇಜ್ ಮಾಡಿಲ್ಲ ಅವರು. ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಬಹಮನಿ ಸುಲ್ತಾನ್ ದಾಳಿ ನಡೀತಲ್ವಾ, ಹಿಂದೂ ಆರ್ಕಿಟೆಕ್ಚರ್ ಇರುವಂಥ ಮೂರ್ತಿಗಳನ್ನು ಮಾತ್ರ ಭಿನ್ನ ಮಾಡಿರೋದು. ಇದು ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಇರೋದ್ರಿಂದ ಇದಕ್ಕೇನು ಭಿನ್ನ ಮಾಡಿಲ್ಲ.
ವಿತ್ ಮೇಲ್ಗಡೆ ಇರುವಂಥ ಈ ಗುಮ್ಮಟಗಳನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಸರ್ ಇದೆಲ್ಲ ಜುಮ್ಕಾ ಡಿಸೈನ್ಸ್ ಇವೆಲ್ಲ ಇಯರಿಂಗ್ ಡಿಸೈನ್ಸ್. ಅಂದರೆ ಸುತ್ತಲೂ ನಿಮಗೆ 24 ಡಿಸೈನ್ಸ್ ಇದೆ. ಪ್ರತಿಯೊಂದು ಡಿಸೈನ್ ನಿಮಗೆ ಬೇರೆ ಬೇರೆ ಥರ ಕಾಣಿಸುತ್ತೆ. ಅಂದರೆ ಆಗಿನ ಟೈಮಲ್ಲಿ ವಿಜಯನಗರದಲ್ಲಿ ಇರುವಂಥ ರಾಣಿಯವರು ಇದೇ ಥರ ಜುಮ್ಕೆಗಳನ್ನು ಅವ್ರ ಕಿವಿಗೆ ಹಾಕ್ತಾ ಇದ್ರು. ಇವಾಗ ಈ ಕಡೆ ನೋಡಿ ಈ ಡಿಸೈನ್ ಬೇರೆ ಇದೆ, ಆ ಕಡೆ ನೋಡಿ ಆ ಡಿಸೈನ್ ಬೇರೆ ಇದೆ ಸರ್. ಹಿಂದ್ಗಡೆ ಪ್ರತಿಯೊಂದು ಡಿಸೈನ್ ನಿಮಗೆ ಬೇರೆ ಬೇರೆ ಥರ ಕಾಣಿಸುತ್ತೆ. ಟೋಟಲ್ ಆಗಿ 24 ಡಿಸೈನ್ಸ್ ಇದೆ. ಅಬಿಗೆ ಜುಮ್ಕಿದೆಲ್ಲ ಹೇಗೆ ಸ್ನಾನ ಮಾಡ್ತಿದ್ರು ಅಂತ ಅದೇ ಯೋಚನೆ. ಎಲ್ಲ ನೋಡುದಿಲ್ವಾ? ಎಲ್ಲ ಓಪನ್ ಅದಕ್ಕೆ ಹೇಳಿದ್ ಮಾಮ ಸಖಿಯರು ಅವರ ಏರಿಯಾಕ್ಕೆ ಬರ್ಲಿಕ್ಕೆ ಯಾರು ಇಲ್ಲಿ ಮಾಮ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಯಾಕಂದ್ರೆ ಆಗಿನೆಲ್ಲ ಫೋಟೋಗ್ರಫಿ ಇರಲ್ವಲ್ಲ. ಹೋದ ಜನ್ಮದಲ್ಲಿ ನೀವು ಸಖಿಯರೇ ಆಗಿದ್ದೀರ ಅಂತ. ಹೇಗಿತ್ತು? ಮರ್ಲತ್ತ ಈ ತಿಮ್ಮಲ್ಲ ಬೆಂದಿರು ಕಟ್ಟಿದ ನಿಮ್ಗೋಸ್ಕರ ಮಾಮ ಇಷ್ಟು ದೊಡ್ಡ ಸ್ನಾನಗೃಹ ಕಟ್ಟಿದ್ರೆ ಹೇಗಿರ್ಬೋದು? ನಾನು ಇಲ್ಲಿ ಇರ್ತಿರ್ಲಿಲ್ಲ. ಹಾರ್ಡ್ ನಂಬರ್ ಸರ್, ಲಕ್ಕಿ ನಂಬರ್. ಅವ್ರು ಆಗ್ಲೇ ಹೇಳಿದ್ರೆ ಹೆಂಗ್ ಬರಲ್ಲ ಇಂಚ ಕಟ್ಟ್ಯಾರು. ಇಲ್ಲೇ ನಿಂತ್ಕೊಳ್ಳಿ ಮೇಡಮ್, ಒಂದೇ ನಿಮಿಷ. ಎಲ್ಲರೂ ಬರಲಿ ಸರ್. ವಾವ್, ನೀವೇ ಆ ರಾಣಿ ಇಲ್ಲಿ ಸ್ನಾನ. ಕಲ್ಲು ಬಿದ್ದರೆ ಅಂತ ಹೇಳಿದ್ರು. ಸರ್ ಇದು ಮಸಾಜ್ ಪ್ಲೇಸ್ ಇದೆ. ಅಂದ್ರೆ ರಾಣಿಯವರು ಈ ಭಾಗದಲ್ಲಿ ಕೂತ್ಕೊಂಡು ಮಸಾಜ್ ಆದ ನಂತರ ಈ ಭಾಗದಲ್ಲಿ ಸ್ನಾನ ಮಾಡ್ಲಿಕ್ಕೆ ಮಸಾಜ್ ಪ್ಲೇಸ್ ಇದೆ. ಮತ್ತೆ ಸ್ವಲ್ಪ ಈ ಕಡೆ ಮತ್ತೆ ಮೆಸೇಜ್ ಅಲ್ಲ ಸರ್, ಮಸಾಜ್. ಇಲ್ಲ ಸರ್, ರಾಣಿಯವರು ಈ ಭಾಗದಲ್ಲಿ ಸ್ನಾನ ಆದ್ಮೇಲೆ ಅವ್ರಿಗೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕೆ ಒಂದು ರೂಮ್ ಬೇಕಲ್ವಾ? ಅಲ್ಲಿ ಮೇಲ್ಗಡೆ ನೋಡಿ ಮಧ್ಯದಲ್ಲಿ ಗ್ಯಾಪ್ ಏನಿದೆ ಅಲ್ವಾ, ಮುಂಚೆ ಎಲ್ಲ ಒಂದು ರೂಮ್ ಬರುತ್ತೆ ಡ್ರೆಸ್ ಚೇಂಜಿಂಗ್ ರೂಮ್. ಮೇಲ್ಗಡೆ ಇರುವಂಥ ರೂಮ್ ಇವಾಗ ಮಳೆಗೆ ಬಿದ್ದೋಗಿರೋದು ಮೇಡಮ್. ಇಲ್ಲಿ ರಸ್ತೆಯಲ್ಲಿ ಇದೆ, ಬನ್ನಿ. ನಾನು ನಿಮ್ಗೆ ಹೇಳಿದ್ನಲ್ವ ಸರ್, ಮೇಲ್ಗಡೆ ಒಂದು ರೂಮ್ ಬರುತ್ತಂತ ಡ್ರೆಸ್ ಚೇಂಜಿಂಗ್ ರೂಮು. ಆ ರೂಮ್ಗೆ ಹೋಗ್ಲಿಕ್ಕೆ ಇದು ಎಂಟ್ರೆನ್ಸ್ ಇದೆ. ಇವಾಗ ಮೇಲ್ಗಡೆ ರೂಮ್ ಎಲ್ಲ ಕಂಪ್ಲೀಟ್ ಆಗೆಲ್ಲ ಬಿದ್ದೋಗಿರೋದ್ರಿಂದ ಭಾರತೀಯ ಪುರಾತತ್ವ ಇಲಾಖೆಯವರು ಇದನ್ನ ಬಂದ್ ಮಾಡಿರೋದು. ಇವಾಗ ಆ ಗೇಟ್ ಓಪನ್ ಮಾಡಿದ್ರೆ ಏನು ಮಾಡ್ತಾರೆ ಮೇಡಮ್, ಟೂರಿಸ್ಟ್ ಎಲ್ಲ ಮೇಲ್ಗಡೆ ಎಲ್ಲ ಹೋಗ್ಬಿಟ್ಟು ಹೆಸರೆಲ್ಲ ಬರಲಿಕ್ಕೆ ಶುರು ಮಾಡ್ತಿದ್ದಾರೆ. ಅಲ್ಲಿ ಮೇಲ್ಗಡೆ ನೋಡಿ ಬಾಲ್ಕನಿ ಮೇಲ್ಗಡೆ ಹಾಂ ಆ ಥರ ಎಲ್ಲ ಹೆಸರೆಲ್ಲ ಬರಲಿಕ್ಕೆ ಶುರು ಮಾಡಿದ್ರು. ಆ ವಿಚಾರ ಗೊತ್ತಾಗ್ಬಿಟ್ಟು ಇವಾಗೆಲ್ಲ ಬಂದ್ ಮಾಡಿರೋದು. ಒಂದು ನಾಗರಿಕ ಜವಾಬ್ದಾರಿಯಿಂದ ಇದೇ ಆಗುತ್ತೆ. ಮತ್ತೆ ಈ ಕಡೆ ನೀವು ಅಬ್ಸರ್ವ್ ಮಾಡ್ತೀರಿ ಸರ್, ಇದೆಲ್ಲ ಭಾರತೀಯ ಪುರಾತತ್ವ ಇಲಾಖೆಯವರು ಮತ್ತೆ ಇದು ರೀಪ್ಲಾಸ್ಟಿಂಗ್ ಮಾಡಿರೋದು ಇದನ್ನೆಲ್ಲ. ಯಾಕಂದ್ರೆ ಇಲ್ಲೆಲ್ಲ ಹೆಸರೆಲ್ಲ ಬರಲಿಕ್ಕೆ ಶುರು ಮಾಡಿಬಿಟ್ರಲ್ವಾ, ಅದನ್ನೆಲ್ಲ ತೆಗೆದ್ಬಿಟ್ಟು ಎಲ್ಲ ಮತ್ತೆ ಪ್ಲಾಸ್ಟಿಂಗ್ ಮಾಡಿರೋದು ಇದೆಲ್ಲ. ಮತ್ತೆ ಈ ಜಾಗದಲ್ಲಿ ಏನಂದ್ರೆ ಸರ್, ಈ ಭಾಗದಲ್ಲಿ ಮಿರರ್ ಏನಾದರೂ ಇಟ್ಕೊಂಡ್ರೆ ಈ ಲೈನ್ 2 ಲೈನ್ ಕಾಣಿಸುತ್ತೆ ನಿಮಗೆ ಮೇಡಮ್. ಇದೆಲ್ಲ ಕನ್ನಡಿ ಇರ್ಲಿಕ್ಕೆ ಮೇಡಮ್ ಸ್ಪೇಸ್ ಇದೆ ಮಿರರ್. ವೆರಿ ವೆರಿ ಇಂಟ್ರೆಸ್ಟಿಂಗ್. ಇಂಥದ್ದೊಂದು ಸ್ನಾನಗೃಹ ಇದೆ ಅಂತ ಹೇಳಿ ಗೊತ್ತಾ? ನಾವು ಹೀಗೆ ಬರ್ತಿದ್ರೆ ಇದೆಲ್ಲ ಎಂತ ಉಂಟು ಅಂತೇಳಿ ಗೊತ್ತಾಗ್ತಾ ಇರಲಿಲ್ಲ. ಮಾಹಿತಿ ಸಿಕ್ಕಿತ್ತು, ಗೈಡ್ ಇದ್ದದಕ್ಕೆ ಎಲ್ಲ ಮಾಹಿತಿ ಸ್ಪಷ್ಟ ಹೇಳ್ತಾ ಇದ್ದಾರೆ. ಸ್ನಾನ ಆಗಿದ್ದ ನೀರು ಇಲ್ಲಿ ಸ್ಟೋರ್ ಆಗುತ್ತಲ್ವಾ, ಇಲ್ಲಿಂದ ಆ ನೀರು ಎಲ್ಲಿಗೆ ಹೋಗುತ್ತೆ? ಅಲ್ಲಿ ನೋಡಿ ಕೋಟೆ ಕಾಣ್ತಿದೆನಾ, ಆ ಕೋಟೆ ಹೊರಭಾಗದಲ್ಲಿ ತೋಟಗಳಿಗೆ ಬಿಟ್ಬಿಡೋರು ನೀರನ್ನ. ಹೌದಾ? ಅಂದ್ರೆ ಸ್ನಾನ ಆಗಿದ್ದ ನೀರು ಚೂರ್ನು ವೇಸ್ಟ್ ಆಗ್ತಿರಲಿಲ್ಲ. ಸ್ನಾನ ಆಗಿದ್ದ ನೀರು ಡೈರೆಕ್ಟ್ ಅಲ್ಲಿ ತೋಟಕ್ಕೆ ಬಿಟ್ಬಿಡೋರು. ಎಲ್ಲ ಅಂಡರ್ಗ್ರೌಂಡ್ ಸಿಸ್ಟಮ್ ಸರ್ ಎಲ್ಲ. ಇವಾಗ ಏನಂದ್ರೆ ಕಂಪ್ಲೀಟ್ ಎಲ್ಲ ಪಾರ್ಕ್ ಎಲ್ಲ ಮಾಡಿಬಿಟ್ಟಿರಲ್ಲ, ಒಳಗಡೆ ಎಲ್ಲ ಆ ಪೈಪ್ ಎಲ್ಲ ಮುಚ್ಕೊಂಡು ಹೋಗ್ಬಿಟ್ಟು. ಎಸ್, ಈಗೆಲ್ಲ ನೋಡಿ ಲೆವೆಲ್ಸ್ ತೆಗಿತಾರೆ ಇದರಲ್ಲಿ, ಯಾವುದಲ್ಲಿ ಅವಾಗ ಲೆವೆಲ್ಸ್ ಇಲ್ಲ ವಾಟರ್ ಲೆವೆಲ್ಗೆ, ಅವ್ರದ್ದೇ ಡೈರೆಕ್ಷನ್. ಇವಾಗೆಲ್ಲ ಲೆವೆಲ್ಸಿಗೆ ಟೆಕ್ನಾಲಜಿ ಎಲ್ಲ ಬಂದಿದೆ, ಲೆವೆಲ್ಸ್ ಮೀಟ್ರಲ್ಲಿ ನೋಡೋದು. ಈಗ ನೋಡಿ ಆವಾಗದ್ದು ಟೆಕ್ನಾಲಜಿ ನೋಡಿ, ಈಗದ್ದು ಟೆಕ್ನಾಲಜಿ ನೋಡಿ. ಇವಾಗದ್ದು ರೋಡ್ ಲೆವೆಲ್ ಬರಬೇಕಾದ್ರೆ ಲೆವೆಲ್ಸ್ ಇರ್ತದೆ ನೋಡಿ. ಇವರು ಆವಾಗ ಎಷ್ಟು ವರ್ಷ ಹಿಂದೆ 1500 ವರ್ಷ, 1510 ವರ್ಷದ ಹಿಂದೆ ಅವರು ವಾಟರ್ ಲೆವೆಲ್ಸ್ ಮಾಡಿ ಯಾವ ಥರ ಬಿಡ್ತಿದ್ರು ನೋಡಿ. ಅದು ನಿಜವಾಗಿ ಆಗನ ಜನಗಳು ಉಪಯೋಗ ಮಾಡುವಂಥ ಅಥವಾ ಅವರ ಐಡಿಯಾ ಟೆಕ್ನಾಲಜಿ ಅಂತ ಹೇಳ್ಬೋದು. ಎಷ್ಟು ಮುಂದುವರೆದಿದ್ರು ಹಾಗಾದ್ರೆ. ಈಗ ಡಿಪ್ಲೊಮಾದವರಿಗೆ ಸಹ ಆಗುದಿಲ್ಲ, ಹೀಗೆ ಮಾಡ್ತಾರೆ. ಹೌದು, ಡಿಪ್ಲೊಮಾದವ್ರಿಗೆ ಆಗುದಿಲ್ಲ ಈಗ. ಸಂತು ಆ ರಾಜ ಇದು ಕಟ್ಟಿಸಿದ ಅವನೇ ಅಂತ ಅವನಿಗೆ ನೆನಪಾಗ್ತುಂಟಂತೆ ಹೋದ ಜನ್ಮದಲ್ಲಿ. ಸಂತು ಹೇಳಿದ ಇಟ್ಟಿಗೆ ತುಂಬುತ್ತಿದ್ದದ್ದು ಇಲ್ಲಿದ್ದು. ಎಲ್ಲಿದೆ ನನ್ನ ನೆನಪಾಗ್ತಾ ಅಂದ್ರೆ ಸ್ನಾನ ಮಾಡಿದೆ ನೋಡಿದಾಗ ಈಗ ಕನಸು ಬಿದ್ದಾಗ ಅಲ್ಲ, ಆಗ ನಂಗೆ ಮಾತ್ರ ಅವಕಾಶ ಇದ್ದಾಗ ಮಾತಾಡುದು ನೋಡಿ
ಅತ್ತಿಗೆ ಅವನಿಗೆ ರಾಜ ಅಲ್ಲ, ಅವ ಸ್ನಾನ ಮಾಡಿದ್ದು ನೋಡಿದ್ದು ರಾಣಿಯನ್ನು ಆ ತರ ಫೀಲ್ ಆಗ್ತಾ ಉಂಟದೆ. ಮತ್ತೆ ಅದು ಅವನಿಗೆ ಮಾತ್ರ ಅವಕಾಶ ಕೊಟ್ಟದಂತೆ ರಾಜ. ಅದು ನೀರಿದ ಇಂಜಿನಿಯರ್ ನಾನೇ ಆಗಿರ್ಬೇಕು. ಇಂಜಿನಿಯರ್ ಮಾರ್ರೆ. ನೀರಿಗೆ ಇಂಜಿನಿಯರ್ ಅಂದ್ರೆ ಯಾರು? ಅಲ್ಲ, ಇವಾಗ ಕದ್ದು ನೋಡಿದಂತೆ. ನಂಗೆ ಅವ ಈಗ ಎಕ್ಸ್ಪ್ಲೇನ್ ಮಾಡ್ತಿದ್ದಲ್ಲ, ಆಗ ನಂಗೆ ಒಂದೊಂದು ಕನಸು ಬಿದ್ದಾಗೆ ಆಗ್ತಾ ಉಂಟು. ಅಲ್ಲ, ಜಗತ್ತಿಗೆ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾರಂತೆ, ಆಚೆ ಚಿಕ್ಕ ಮಾತ್ರ ಸ್ನಾನ ಮಾಡ್ಲಿಕ್ಕೆ. ಅದು 2 ಎಂಚಿದ್ರೆ ಮಾತ್ರ ಕಟ್ಟಲಿಕ್ಕೆ. 2 ಎಂಚಿ ಅಲ್ಲ, ನನಗೆ ಇರೋದು 1 ಎಂಚಿ ಅಲ್ಲ. ನಿಮಗೆ ಸ್ವಿಮ್ಮಿಂಗ್ ಪೂಲ್ ಬೇಕಾದ್ರೆ ಬೇಡ ಜಗ್ಗ, ಕ್ಯಾನ್ಸಲ್ ಅದು. ಕ್ಯಾನ್ಸಲ್. ಇವಾಗ ನೀವು ಪ್ರಸ್ತುತ ಬಂದಿರುವಂಥ ಒಂದು ಸ್ಥಳ ಬಂದ್ಬಿಟ್ಟು ವಿಜಯ ವಿಠಲ ದೇವಸ್ಥಾನ ಅಂತೇಳಿ ಮೇಡಮ್. ಸ್ಟಾರ್ ಬಾಕ್ಸ್ ಲೋಗೋ ಸರ್, ಅದು ಕಾಫಿ ಶಾಪ್ ಇದೆ ಒಂದು. ಸ್ಟಾರ್ ಬಾಕ್ಸ್ ಇದು ಹೌದು, ಬಟ್ ಇದನ್ನ ನೋಡಿ ಮಾಡಿದ. ಇದು ನೋಡಿ ಅಂತ ಹೇಳ್ತಾರೆ ಸರ್, ಬಟ್ ಅದು ಅಭಿ ಶಟರ್ ಬಾಕ್ಸ್ ಅಲ್ಲ ನಿಜ. ಕಾಫಿ ಅಂದ್ರೆ ನೋಡ್ಲಿಕ್ಕೆ ಸರ್, ನೋಡ್ಲಿಕ್ಕೆ ಒಂದೇ ತರ ಇರುತ್ತೆ. ಗ್ರೀನ್ ಕಲರ್ ಇದು. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇವಾಗ ನಿಮ್ಮ ಅಪೋಸಿಟ್ ಅಲ್ಲಿ ಒಂದು ಕಂಬ ಕಾಣ್ತಾ ಇದೆ. ಈ ಕಂಬದ ಹೊರಗಡೆ ವಿಷ್ಣುವಿನ 10 ಅವತಾರಗಳನ್ನ ನೀವು ನೋಡ್ಬೋದು. ದಶಾವತಾರ ಅಂತ ಹೇಳ್ತಾರಲ್ವಾ ಸರ್, ಈ ಕಡೆ ಬನ್ನಿ. ವಿಷ್ಣುವಿನ ಮೊದಲನೇ ಅವತಾರ ಮತ್ಸ್ಯ, 2ನೇ ಅವತಾರ ಕೂರ್ಮ ಅವತಾರ, 3ನೇ ಅವತಾರ ವರಹ, ವಿಷ್ಣುವಿನ 4ನೇ ಅವತಾರ ನರಸಿಂಹ, 5ನೇ ಅವತಾರ ವಾಮನ, 6 ಮತ್ತೆ 7 ಪರಶುರಾಮ ರಾಮ. ಅಲ್ಲಿ ಇಬ್ರು ಇದ್ದಾರೆ ನೋಡಿ, ಪರಶುರಾಮ ಮತ್ತೆ ರಾಮ. 6 ಮತ್ತೆ 7 8ನೇ ಅವತಾರ ಕಲ್ಕಿ ಬಲರಾಮ, 9ನೇ ಅವತಾರ ಕೃಷ್ಣ, 10ನೇ ಅವತಾರ ಕಲ್ಕಿ. ಇವಾಗ ನಾವಿರೋದು ಕಲಿಯುಗದಲ್ಲಿ ಕಲ್ಕಿ. ವಿಷ್ಣುವಿನ ತಮ್ಮೆಲ್ರಿಗೂ ರಾಮಾಯಣ ಗೊತ್ತಿದೆಲ್ವಾ? ರಾಮಾಯಣ ಅಲ್ಲಿ ಮೇಲ್ಗಡೆ ನೋಡಿ, ಶೂರ್ಪನಖಿಯ ಮೂಗನ್ನ ಕಟ್ ಮಾಡ್ತಿರೋದು ಲಕ್ಷ್ಮಣ ಮೇಲ್ಗಡೆ, ರಾಮಾಯಣದ ಸನ್ನಿವೇಶ. ಮತ್ತೆ ಇಲ್ಲಿ ಮಧ್ಯಭಾಗದಲ್ಲಿ ರಾಮ ಲಕ್ಷ್ಮಣ ಸೀತೆ ಮತ್ತೆ ವನವಾಸಕ್ಕೆ ಹೋದಾಗ ಅಲ್ಲೊಂದು ಬಂಗಾರದ ಜಿಂಕೆ ಬರುತ್ತೆ. ಆ ಜಿಂಕೆ ನನಗೆ ಬೇಕು ಅಂತೇಳಿ ಸೀತಾ ಮತ್ತೆ ರಾಮನಿಗೆ ಕೇಳ್ತಿರೋದು. ಇಲ್ಲಿ ಕೆಳಗಡೆ ನೋಡಿ, ರಾಮ ಜಿಂಕೆನ ತಗೊಂಬರ್ಲಿಕ್ಕೆ ಅಂತೇಳಿ ಹೋದಾಗ ಬಾಣ ಪ್ರಯೋಗ ಮಾಡಿದಾಗ ರಾಮನಿಗೆ ಗೊತ್ತಾಗುತ್ತೆ ಅದೊಂದು ಮಾರೀಚ ರಾಕ್ಷಸ ಅಂತ, ಮಾಯಾವಿ. ನೀವು ಅಬ್ಸರ್ವ್ ಮಾಡಿ, ಅರ್ಧ ರಾಕ್ಷಸನ ಅವತಾರದಲ್ಲಿ ಅರ್ಧ ಜಿಂಕೆ ಅವತಾರದಲ್ಲಿ ಕಾಣಿಸುತ್ತೆ. ಮಾರೀಚರ ತಾಟಕಿಯ ಮಕ್ಕಳು ಮೇಡಮ್ ಇಬ್ರು, ಮಾರೀಚ ಅಂಡ್ ಸುಬಹಾವು. ಅಲ್ಲ ಮತ್ತೆಂತ ಇದು? ಅದೆಂತ ಇಲ್ಲ ಸರ್. ಮತ್ತೆ ಈ ಕಡೆ ಮುಂದೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಹಿರಣ್ಯಕಶಪು, ನರಸಿಂಹ ಅಂಡ್ ಪ್ರಹ್ಲಾದ. ಹಿರಣ್ಯಕಶಿಪ ತನ್ನ ಮಗನಿಗೆ ಕೇಳ್ತಾನೆ, ಪ್ರಹ್ಲಾದ ಎಲ್ಲಿರುವನ ನಿನ್ನ ಹರಿ? ಅವಾಗ ಏನ್ ಹೇಳ್ತಾನೆ ಪ್ರಹ್ಲಾದ? ಹರಿ ಎಲ್ಲ ಕಡೆ ಇರುವನ ಅಂತ ಹೇಳಿದಾಗ ಹಿರಣ್ಯಕಶಿಪು ಕೋಪದಿಂದ ಕಂಬಕ್ಕೆ ಹೊಡಿತಿರೋದು. ಅರ್ಧ ಕಂಬದಲ್ಲಿ ಅರ್ಧ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದ್ಮೇಲೆ ಅವರಿಬ್ಬರು ಮತ್ತೆ ಜಗಳ ನಡೆಯುತ್ತೆ. ಜಗಳ ನಡೆದಾಗ ಮೇಲ್ಗಡೆ ನೋಡಿ ಅವ್ರನ್ನ ಕೂರಿಸ್ಕೊಂಡು ಹೊಟ್ಟೆಯನ್ನು ಬಗಿತಾರಲ್ವಾ, ಆ ದೃಶ್ಯ. ಹಿರಣ್ಯಕಶಿಪು ಸಂಹಾರ ಮಾಡ್ಲಿಕ್ಕೆ ಅಂತೇಳಿನೇ ಈ ಒಂದು ಅವತಾರ ಬರೋದು, ನರಸಿಂಹನ ಅವತಾರ. ಹಿರಣ್ಯಾಕ್ಷನ ಸಂಹಾರ ಮಾಡ್ಲಿಕ್ಕೆ ಬರೋದು ವರ ಅವತಾರ. ವರ ಅವತಾರ ಆದ್ಮೇಲೆ ನರಸಿಂಹನ ಅವತಾರ, ಅದು 3ನೇ ಅವತಾರ, ಇದು 4ನೇ ಅವತಾರ. ಈ ಕಡೆ ನೀವು ಅಬ್ಸರ್ವ್ ಮಾಡಿದ್ರೆ ಹನುಮಂತ ಲಂಕದಹನ ಮಾಡುವಂಥ ದೃಶ್ಯ ಇದೆ. ರಾವಣ ಸೀತೆ ಮಾತೆಯನ್ನು ಅಪಹರಣ ಮಾಡಿಕೊಂಡು ಅಶೋಕವನದಲ್ಲಿ ಇಟ್ಟಿರ್ತಾರೆ. ಹನುಮ ಅಲ್ಲಿ ಹೋಗ್ತಾನೆ, ಅಲ್ಲಿರುವಂಥ ಪ್ರಜೆಗಳು ಏನು ಮಾಡ್ತಾರೆ, ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ತಾರೆ. ಅವಾಗ ಏನು ಮಾಡ್ತಾನೆ ಹನುಮ, ಕಂಪ್ಲೀಟ್ ಆಗಿ ಲಂಕಾನೆಲ್ಲ ಸುಟ್ಟಾಕ್ತಾರೆ. ಹನುಮಂತ ಇಲ್ಲಿ ಲಂಕದಹನ ಮಾಡಬೇಕಾದ್ರೆ ಮತ್ತೆ ಸ್ವಲ್ಪ ಈ ಕಡೆ ಬನ್ನಿ, ಇಲ್ಲಿ ನೋಡಿ ಇಂದ್ರಜಿತ್ತು ಹನುಮಂತನ ಹಿಡ್ಕೊಂಡು ಲಂಕದಹನ ಮಾಡಬೇಕಾದ್ರೆ ಇಂದ್ರಜಿತ್ತು ಹನುಮಂತನ ಹಿಡ್ಕೊಂಡು ಯಾರ ಹತ್ರ ಕರ್ಕೊಂಡು ಹೋಗ್ತಾರೆ, ರಾವಣನ ಮುಂದ್ಗಡೆ ಕರ್ಕೊಂಡು ಹೋಗ್ತಾರೆ. ಈ ಸ್ವಲ್ಪ ಈ ಕಡೆ ಬನ್ನಿ, ಇಲ್ಲಿ ನೋಡಿ ದಶಕಂಠ 10 ತಲೆ ರಾವಣ ಇಲ್ಲಿ ಕೂತ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಹನುಮ ಲಂಕದಹನ ಮಾಡಬೇಕಾದ್ರೆ ಇಂದ್ರಜಿತ್ತು ಹನುಮಂತನ ಹಿಡ್ಕೊಂಡು ರಾವಣನ ಹತ್ರ ಕರ್ಕೊಂಡು ಹೋದಾಗ ರಾವಣನ ಮುಂದ್ಗಡೆ ಹನುಮ ತನ್ನ ಬಾಲವನ್ನೇ ಪೀಠವನ್ನಾಗಿ ಮಾಡ್ಕೊಂಡು ಕೂತ್ಕೋತಾರಲ್ವಾ, ರಾವಣನ ಸರಿಸಮನಾಗಿ ನಾನು ಕೂತ್ಕೋಬೇಕಂತ ಆ ದೃಶ್ಯ ಇದೆ. ಓಕೆನಾ? ಮತ್ತೆ ಈ ಕಡೆ ಸರ್, ಇಲ್ಲಿ ಮಧ್ಯಭಾಗದಲ್ಲಿ ಒಂದು ಕೆತ್ತನೆಯನ್ನು ಕಾಣ್ತಿದೆ ಅಲ್ವಾ, ಎಸ್ ಮೇಡಮ್, ಇಂದ್ರಜಿತ್. ಮತ್ತೆ ಈ ಕಡೆ ನೋಡಿ, ಇದು ವಿಠಲ. ಬಲಭಾಗ ಮತ್ತೆ ಎಡಭಾಗದಲ್ಲಿ ರುಕ್ಮಿಣಿ ಸತ್ಯಭಾಮೆ. ಅದ್ರ ಮೇಲ್ಗಡೆ ರಾಮ ಲಕ್ಷ್ಮಣ ಜಾಂಬವಂತ. ಸೇತುವೆ ಕಟ್ತಾರಲ್ವಾ ರಾಮೇಶ್ವರಂ ಟು ಲಂಕಾ ಹೋಗ್ಲಿಕ್ಕೆ, ಅಲ್ಲಿ ಕೆಳಗಡೆ ನೋಡಿ ಚಿಕ್ಕ ಚಿಕ್ಕ ಕಲ್ಗಳು ಕಾಣ್ತಿದೇನಾ, ಅದ್ರ ಮೇಲ್ಗಡೆ ನೋಡಿ ರಾಮ ಕಲ್ಗಳನ್ನು ಕೊಡ್ತಿರೋದು, ಹನುಮ ತಗೊಂಡು ಹೋಗ್ತಿರೋದು ರಾಮ ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಕಲ್ಗಳು. ಓಕೆನಾ? ಮತ್ತೆ ಈ ಕಡೆ ಬನ್ನಿ, ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಮೇಡಮ್, ವಾಲಿ ಮತ್ತೆ ಸುಗ್ರೀವರ ಮತ್ತೆ ಜಗಳ ನಡೀತಲ್ವಾ, ಆ ದೃಶ್ಯ ಇದೆ. ಮತ್ತೆ ಈ ಕಡೆ ವಾಲಿ ಸುಗ್ರೀವ ಹನುಮ ಜಗಳಕ್ಕಿಂತ ಮುಂಚೆ ಇಬ್ಬರು ಒಂದೇ ಹತ್ರ ಇರ್ತಾರೆ. ಜಗಳ ಆದ್ಮೇಲೆ ಇಬ್ಬರು ಬೇರೆ ಬೇರೆ ಆಗ್ಬಿಡ್ತಾರೆ. ಇವತ್ತು ನೀವು ಹಂಪಿ ಟೂರ್ ಏನು ಮಾಡ್ತಾ ಇದ್ರಲ್ಲ ಸರ್, ಹಂಪಿಯಲ್ಲಿ ನಿಮಗೆ ಸಾಕಷ್ಟು ರಾಮಾಯಣ ಕೆತ್ತನೆಗಳೇ ಸಾಕಷ್ಟು ಕಾಣಿಸುತ್ತೆ. ಯಾಕಂದ್ರೆ ಇದೆಲ್ಲ ಮುಂಚೆ ಕಿಷ್ಕಿಂದೆ ಸಾಮ್ರಾಜ್ಯ ಇದೆಲ್ಲ. ವಾಲಿ ಸುಗ್ರೀವ ಜಾಂಬವಂತ ಹನುಮ ಅವ್ರು ಹುಟ್ಟಿ ಬೆಳೆದಂತ ಒಂದು ಸ್ಥಳ ಇದೆ. ಇದನ್ನ ಇವಾಗ ಹಂಪಿ ಅಂತೇಳಿ ಬ್ರಿಟಿಷ್ ಅವರು ಇಟ್ಟಿರುವಂತ ಹೆಸರು ಇದೆ ಹಂಪಿ ಅಂತ. ಹಂಪಿಗಿಂತ ಮೊದಲು ವಿಜಯನಗರ ಸಾಮ್ರಾಜ್ಯ ಅಂತೇಳಿ ಕರೀತಾರೆ. ವಿಜಯನಗರಕ್ಕಿಂತ ಮುಂಚೆ ವಿದ್ಯಾನಗರ ಅಂತೇಳಿ ಕರೀತಾರೆ. ವಿದ್ಯಾನಗರಕ್ಕಿಂತ ಮುಂಚೆ
ಪಂಪಾ ಕ್ಷೇತ್ರ ಅಂತೇಳಿ ಕರೀತಾರೆ. ಪಂಪಾ ಅಂದ್ರೆ ಪಾರ್ವತಿ ಮಾತೆ ಇನ್ನೊಂದು ಹೆಸರು ಪಂಪಾ ದೇವಿ ಅಂತೇಳಿ ಕರೀತಾರೆ ಈ ಭಾಗದಲ್ಲಿ. ಬ್ರಿಟಿಷ್ ಅವರು ಇಲ್ಲಿ ಆಳ್ವಿಕೆ ಮಾಡ್ಲಿಕ್ಕೆ ಅಂತೇಳಿ ಬಂದಾಗ ಅವ್ರು ಹೇಳೋ ರೀತಿ ಬೇರೆ ಆಗುತ್ತೆ. ಪಂಪಾ ಹೋಗಿ ಹಂಪಾಗಿ ಇವು ಹಂಪಿ ಆಗಿರೋದು. ಪಂಪಾ ಕ್ಷೇತ್ರಕ್ಕಿಂತ ಮುಂಚೆ ಕಿಷ್ಕಿಂದೆ ಸಾಮ್ರಾಜ್ಯ, ವಾಲಿ ಮತ್ತೆ ಸುಗ್ರೀವರ ಇದೊಂದು ಸಾಮ್ರಾಜ್ಯ ಇದು. ಅಂಜನಾದ್ರಿ ಬೆಟ್ಟ ಹನುಮಂತ ಹುಟ್ಟಿದಂತ ಜನ್ಮಸ್ಥಳ ಅಂತ ನಾನು ನಿಮ್ಗೆ ಹೇಳಿದ್ನಲ್ವ ಸರ್, ಅದು ನಾರ್ತ್ ಹಂಪಿ. ಆ ಕಡೆ ಇರ್ತಾ ಇದ್ರು ವಾಲಿ. ಇವಾಗ ನೀವಿರೋದು ಸೌತ್ ಹಂಪಿಯಲ್ಲಿ. ಈ ಕಡೆ ಇರ್ತಾ ಇದ್ರು ಸುಗ್ರೀವ. ಇಬ್ಬರು ಮಧ್ಯೆ ಜಗಳ ಆದಾಗ ಇಬ್ರು ಡಿವೈಡ್ ಆಗ್ತಾರೆ. ಆ ಒಂದು ಕಾಣಿಕೆ ವಾಲಿ ಆ ಕಡೆ, ಸುಗ್ರೀವ್ ಈ ಕಡೆ ಇರ್ತಾರೆ. ರಾವಣ ಸೀತೆ ಮಾತೆಯನ್ನು ಅಪಹರಣ ಮಾಡ್ಕೊಂಡು ಹೋದಾಗ ರಾಮ ಲಕ್ಷ್ಮಣ ಸೀತೆ ಮಾತೆ ಹೊಡ್ಕೊಂಡು ಇಲ್ಲಿ ಕಿಷ್ಕಿಂಧೆಯಲ್ಲಿ ಇಲ್ಲಿ ಬಂದಾಗ ರಾಮ ಲಕ್ಷ್ಮಣಿಗೆ ಕಿಷ್ಕಿಂಧೆಯಲ್ಲಿ ಫಸ್ಟ್ ಇಲ್ಲಿ ಭೇಟಿ ಯಾರು ಕೊಡ್ತಾರೆ? ಕಿಷ್ಕಿಂಧೆ ಸಾಮ್ರಾಜ್ಯದಲ್ಲಿ ರಾಮನಿಗೆ ಸುದೀಪ್ರ ಪಿಕ್ಚರ್ ಶಬರಿ ಮಾತೆ, ಶಬರಿ ಹೇಳಿಲ್ಲ ಅಷ್ಟೇ. ಅದು ಬಾರೆ ಹಣ್ಣು ತಿನ್ಸ್ಬೇಕಾದ್ರೆ ರಾಮನಿಗೆ ಒಂದು ಮಾತು ಹೇಳ್ತಾರೆ ಶಬರಿ ಮಾತೆ. ಇಲ್ಲಿ ಕಿಷ್ಕಿಂಧೆಯಲ್ಲಿ ಸುಗ್ರೀವ ಅಂತೇಳಿ ಒಬ್ಬ ವ್ಯಕ್ತಿ ಇದ್ದಾರೆ, ಅವ್ರ ಹತ್ರ ನೀವು ಹೋಗಿ, ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದಾಗ ರಾಮ ಇಲ್ಲಿ ಬಂದ್ಬಿಟ್ಟು ಸುಗ್ರೀವನ ಮೀಟ್ ಆಗ್ಬಿಟ್ಟು ವಾಲಿನ ವಧೆ ಮಾಡ್ಬಿಟ್ಟು ಸುಗ್ರೀವನ ಸೈನ್ಯದಿಂದ ಲಂಕಕ್ಕೆ ಹೋಗ್ತಾರೆ. ಕಿಷ್ಕಿಂಧೆ ಏರಿಯಾ ಆದ ಕಾರಣ ನಿಮಗೆ ಹಂಪಿಯಲ್ಲಿ ಸಾಕಷ್ಟು ರಾಮಾಯಣದ ಕೆತ್ತನೆಗಳು ಸಾಕಷ್ಟು ಕಾಣಿಸುತ್ತೆ. ಇವಾಗ ನೀವು ಪ್ರಸ್ತುತ ಬಂದಿರುವಂಥ ಒಂದು ಸ್ಥಳ ಬಂದ್ಬಿಟ್ಟು ಕಲ್ಯಾಣ ಮಂಟಪ ಅಂತೇಳಿ ಮೇಡಮ್. ಇದು ರಾಜವಂಶಸ್ಥರು ಮದುವೆ ಮಾಡ್ಕೊಳ್ಳೋಕ್ಕೆ ವಿಠಲ ಮತ್ತೆ ರುಕ್ಮಿಣಿ 2 ಉತ್ಸವ ಮೂರ್ತಿಗಳನ್ನ ಅಲ್ಲಿ ಮಧ್ಯಭಾಗದಲ್ಲಿ ಇಟ್ಬಿಟ್ಟು ಕಲ್ಯಾಣೋತ್ಸವ ಮಾಡ್ಲಿಕ್ಕೆ ಇದೆ. ಬಟ್ 600 ವರ್ಷದ ಹಿಂದ್ಗಡೆ ಈ ದೇವಸ್ಥಾನ ಏನಂದ್ರೆ ಸರ್, ಕಾಮನ್ ಪೀಪಲ್ಗೆ ಅಲೌಡ್ ಮಾಡ್ತಾ ಇರಲಿಲ್ಲ ಇಲ್ಲಿ. ಈ ದೇವಸ್ಥಾನ ರಾಜವಂಶಸ್ಥರು ಪೂಜೆ ಮಾಡೋಂಥ ದೇವಸ್ಥಾನ ಇದು. ಕಿಂಗ್ ಫ್ಯಾಮಿಲಿ ಮೆಂಬರ್ಸ್ ಓನ್ಲಿ. ಆ ಒಂದು ಕಾರಣಕ್ಕೆ ನಿಮಗೆ ಟೆಂಪಲ್ 1 ಕಿಲೋಮೀಟರ್ ದೂರದಲ್ಲಿ. ಕಾಮನ್ ಪೀಪಲ್ಗೆ ಅಲೌಡ್ ಇರ್ತಾ ಇರಲಿಲ್ಲ. ಈ ದೇವಸ್ಥಾನ ಬಂದ್ಬಿಟ್ಟು ಓನ್ಲಿ ಫಾರ್ ಕಿಂಗ್ ಫ್ಯಾಮಿಲಿ ಮೆಂಬರ್ಸ್ಗೆ ಮಾತ್ರ. ಸರ್ ಇವಾಗ ಈ ಟೆಂಪಲ್ ಟೂರ್ ಆಗೋಯ್ತು. ಯಾರು ಶಿಲಾಬಾಲಿಕೆ? ಏನು ಮಾಡಿ ತೋರಿಸು. ಕೈಗೆ ನಿಂಬೆ ಕೈ ಇದು ಜಗ್ಗ ವಾಲಿಕೆ. ಲೈನಲ್ಲಿ ಹೋಗಿಲ್ಲ ಸರ್ ನೀವು ಎಷ್ಟು ವರ್ಷ ಇಲ್ಲಿ? ತುಂಬ ವರ್ಷ ಬೈ ಬರ್ತಿಲ್ಲ ನಾನು. ಹೌದಾ? ಥ್ಯಾಂಕ್ ಯು ಸೋ ಮಚ್. ನೀವು ಇಲ್ಲೇ ಬರ್ಕು. ಹೌದು ಥ್ಯಾಂಕ್ ಯು. ಶೋರ್. ಈಗ ಮತ್ತೆ ಬ್ಯಾಟ್ರಿ ವೆಹಿಕಲ್ ಬಂತು. ನಾವು ಎಲ್ಲಿ ಹತ್ತಿದ್ವಿ ಅಲ್ಲಿಗೆ ಕರ್ಕೊಂಡು ಹೋಗಿ ಬಿಡ್ತಾರೆ ಒಳಗೆ. ಅಲ್ಲಿಂದ ಮಾಮ ಮತ್ತೆ ಅತ್ತೆ ವಾಯು ಯಾರ ಗೊತ್ತಾಗುತ್ತಾ ಹೋಟ್ಲಿಗೆ ತಲುಪಿದ ಮೇಲೆ ಲೆಟರ್ ಬರೀರಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಮಾಮ ಮತ್ತು ಅತ್ತೆ ಎಕ್ಸ್ಪ್ಲೇನ್ ಮಾಡಿರ್ಲಿಲ್ಲ. ಜನ ಇತ್ತು, ಗೈಡ್ಗೆ ಇತ್ತು ಜನ. ಅಲ್ಲ ಇನ್ನೂ ಸಹ ನೋಡುವಂತದ್ದು ಇತ್ತು ಆಚೆ ಸೈಡ್. ಇನ್ನೂ ಸಹ ಉಂಟು ಅಲ್ಲಿ. ಮತ್ತೆ ಮಂಗ ಪುತ್ತೂರು ರಿಕ್ಷಾ ಪುತ್ತೂರ್ಲ ಇಂಜನ್ ಬಾಡಿ ರಿಕ್ಷಾ ನಮ್ಮ ದೋಸ್ತ ರೆಡಿ ಇದ್ದಾರೆ ಇಲ್ಲಿ. ಹನುಮಂತು ಬನ್ರಿ ಏನ್ರಿ ಬನ್ನಿ. ಸರ್ ಇವಾಗ ನಿಮ್ಮ ಅಪೋಸಿಟಲ್ಲಿ ಒಂದು ಮೇಡಮ್ ಕೇಳಿ, ಇವಾಗ ನಿಮ್ಮ ಅಪೋಸಿಟಲ್ಲಿ ಒಂದು ನರಸಿಂಹ ಮೂರ್ತಿಯನ್ನು ಕಾಣ್ತಾ ಇದೆ ಅಲ್ವಾ? ಆ ನರಸಿಂಹನಿಗೆ ಈ ಭಾಗದಲ್ಲಿ 3 ಹೆಸರು ಕರೀತಾರೆ. ಉಗ್ರ ನರಸಿಂಹ, ಲಕ್ಷ್ಮೀ ನರಸಿಂಹ ಅಂಡ್ ಯೋಗ ನರಸಿಂಹ. ಉಗ್ರ ನರಸಿಂಹ ಅಂದ್ರೆ ನೀವು ಮುಖ ಭಾಗವನ್ನು ಅಬ್ಸರ್ವ್ ಮಾಡಿ, ಉಗ್ರ ಅವತಾರದಲ್ಲಿ ಕೋಪದಲ್ಲಿ ಇದಾರಲ್ವಾ, ಆ ಒಂದು ಕಾರಣಕ್ಕೆ ಮೊದಲನೇ ಹೆಸರು ಉಗ್ರ ನರಸಿಂಹ ಅಂತೇಳಿ ಕರೀತಾರೆ. 2ನೇ ಹೆಸರು ಬಂದ್ಬಿಟ್ಟು ಯೋಗ ನರಸಿಂಹ, ಅಂದ್ರೆ ಯೋಗ ಪೊಸಿಷನ್ ಅಲ್ಲಿ ಕೂತ್ಕೊಂಡಿದ್ದಾರೆ ಯೋಗ ಮುದ್ರೆಯಲ್ಲಿ. ಆ ಒಂದು ಕಾರಣಕ್ಕೆ 2ನೇ ಹೆಸರು ಯೋಗ ನರಸಿಂಹ ಅಂತೇಳಿ ಕರೀತಾರೆ. 3ನೇ ಹೆಸರು ಬಂದ್ಬಿಟ್ಟು ಲಕ್ಷ್ಮೀ ನರಸಿಂಹ. ಲಕ್ಷ್ಮೀ ನರಸಿಂಹ ಅಂದ್ರೆ ಮೇಡಮ್ ಆ ಮೂರ್ತಿ ನಮಗೆ ಈ ಪೊಸಿಷನ್ ಅಲ್ಲಿ ಕಾಣ್ತಿದೆ ಅಲ್ವಾ, ನೀವು ಲೆಫ್ಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ಶೋಲ್ಡರ್ ಒಳಗಡೆ ಚಿಕ್ಕದಾಗಿ ಕೈ ಕಾಣ್ತಿದ್ದೇನೆ ಆ ಕಡೆ. ಮುಂಚೆ ಲೆಫ್ಟ್ ಅಲ್ಲಿ ತೊಡೆ ಮೇಲ್ಗಡೆ ಲಕ್ಷ್ಮೀ ವಿಗ್ರಹ ಇತ್ತು. ಆ ಲಕ್ಷ್ಮೀ ವಿಗ್ರಹನ ಕಂಪ್ಲೀಟ್ ಆಗಿ ಭಿನ್ನ ಮಾಡಿದ್ದಾರೆ. ಮುಂಚೆ ಲಕ್ಷ್ಮೀ ವಿಗ್ರಹ ಇರೋದ್ರಿಂದ ಈ ಮೂರ್ತಿಗೆ ಇನ್ನೊಂದು ಹೆಸರು ಲಕ್ಷ್ಮೀ ನರಸಿಂಹ ಅಂತ ಕರೀತಾರೆ. ಟೋಟಲ್ ಆಗಿ ನರಸಿಂಹನ ಎತ್ತರ ಬಂದ್ಬಿಟ್ಟು 22 ಅಡಿ ಎತ್ತರ ಮೇಡಮ್ ಇದು. ಸರ್ ಎಲ್ಲ ಒಂದೇ ಕಲ್ಲಿನಿಂದ ಮಾಡಿರೋದು ಇದೆಲ್ಲ. ಮೊನೋಲಿಥಿಕ್ ಅಂತೇಳಿ ಕರೀತಾರೆ ಮೇಡಮ್. ಮಂಟಪ ಅಲ್ಲ ಮೇಡಮ್, ಇಲ್ಲಿ ಏನು ಕಾಣಿಸುತ್ತಲ್ವ ಕಂಪ್ಲೀಟ್ ಆಗಿ ಮೇಲ್ಗಡೆಯಿಂದ ಕೆಲವರು ಎಲ್ಲ ಒಂದೇ ಕಲ್ಲಲ್ಲೇ ಮಾಡಿರೋದು, ಸಿಂಗಲ್ ಸ್ಟೋನ್. ಈ ಒಂದು ನರಸಿಂಹ ಮೂರ್ತಿ ರಾಜ ಕೃಷ್ಣದೇವರಾಯರು ಕಟ್ಟಿಸಿರೋದು 1528ರಲ್ಲಿ 1528ಅಲ್ಲಿ
ಬಹಮನಿ ಸುಲ್ತಾನ್ಸ್ ದಾಳಿ ಸಮಯದಲ್ಲಿ 1565ರಲ್ಲಿ ತಾಳಿಕೋಟೆ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಮೇಲೆ ಬಹಮನಿ ಸುಲ್ತಾನ್ ದಾಳಿ ನಡೆಯುತ್ತೆ. ಆ ದಾಳಿ ಸಮಯದಲ್ಲಿ ಪಕ್ಕದಲ್ಲಿರುವಂಥ ಲಕ್ಷ್ಮೀ ವಿಗ್ರಹನ ಭಿನ್ನ ಮಾಡಿದ್ದಾರೆ. ನೀವು ಅಬ್ಸರ್ವ್ ಮಾಡಿ, ಆ ನರಸಿಂಹನಿಗೆ 2 ಕೈ ಭಿನ್ನ ಆಗಿದೆ. ಇವಾಗೇನು ಈ ಥರ ಓಪನ್ ಟಾಪ್ ಕಾಣ್ತಿದೆಯಲ್ಲ ಸರ್, ಮುಂಚೆ ಈ ಥರ ಎಲ್ಲ ಓಪನ್ ಇರಲಿಲ್ಲ. ಮೇಲ್ಗಡೆಯಿಂದ ಕಂಪ್ಲೀಟಾಗಿ ಎಲ್ಲ ಗಂಧದ ಮರದ ಒಂದು ಮಂಟಪ ಇತ್ತು. ಮೇಲ್ಗಡೆ ಇರುವಂಥ ಗಂಧದ ಮಂಟಪ ಎಲ್ಲ ಸುಟ್ಟಾಕಿರೋದು. ನೀವು ಅಬ್ಸರ್ವ್ ಮಾಡಿ ಸರ್, ಆ ಚೆಸ್ಟ್ ಪಾರ್ಟ್ ಏನು ಕಾಣ್ತಿದೆ ಅಲ್ವಾ, ಆ ಡಾರ್ಕ್ ಸೈಡಲ್ಲಿ ಕಾಣ್ತಿದೆ ನೋಡಿ ಎಲ್ಲ. ಆ ಹೀಟ್ಗೆ ಅದೆಲ್ಲ ಕ್ರ್ಯಾಕ್ ಆಗಿಬಿಟ್ಟಿದೆ. ಅಂದರೆ ಮೇಲ್ಗಡೆ ಮಂಟಪ ಸುಟ್ಟಾಕೋ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡಿ, ಆ ಮುಂಚೆ ಆ ಮೂರ್ತಿ ಯಾವ ಥರ ಭಿನ್ನ ಆಗಿತ್ತು ಅಂದರೆ ಇಲ್ಲಿ ನೋಡಿ. ಸರ್ ಇದು 1856ರಲ್ಲಿ ಫೋಟೋ ತೆಗೆದಿರೋದು. 1565ರಲ್ಲಿ ದಾಳಿ ಆಗಿದ್ದು. ಇಲ್ಲ ಸರ್, ಎಲ್ಲ ಇವು ಲಕ್ಷ್ಮೀ ವಿಗ್ರಹ ಅಂತ ಹೇಳಿದ್ನಲ್ವಾ, ಕಮಲಾಪುರ ಮ್ಯೂಸಿಯಮಲ್ಲಿ ಇದೆ. ನೀವು ಇಲ್ಲಿ ಮೇಡಮ್ ಇಲ್ಲಿ ನೋಡಿ, ಲಕ್ಷ್ಮೀ ವಿಗ್ರಹ ಅಂತ ಹೇಳಿದ್ನಲ್ಲ ಸರ್, ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ಕತ್ತಲ್ಲಿ ಹಾರ ಕಾಣ್ತಿದ್ದಾನ, ಇಲ್ಲಿ ನೋಡಿ ಕಾಲಿಲ್ಲ, ಅಲ್ಲಿ ಕಾಲು ಕಾಣ್ತಾ ಇದೆ, ಆ ಕಾಲಿಗೆ ಪಟ್ಟಿನೂ ಕಾಣ್ತಾ ಇದೆ. ಅಂದರೆ ಮೂರ್ತಿ ಈ ಥರ ಭಿನ್ನ ಆದಮೇಲೆ 1982ರಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯವರು ಮತ್ತೆ ಅದನ್ನ ರಿನೋವೇಷನ್ ಮಾಡಿರೋದು. ಆ 2 ಕಾಲು ಹೊಸದು, ಆ ಕಾಲಿಗೆ ಕೊಟ್ಟಿರುವಂಥ ಪಟ್ಟಿನೂ ಹೊಸದು. ಆ ಕಾಲು ಕೆಳಗಡೆ ನೋಡಿ, ರೈಟ್ ಹ್ಯಾಂಡ್ ಲೆಫ್ಟ್ ಸೈಡಲ್ಲಿ 2 ಕಾಲು ಸಪೋರ್ಟ್ಗೆ ಇಟ್ಟಿರೋದು. ಮುಂಚೆ ಆ ಮೂರ್ತಿ ಯಾವ ಥರ ಇತ್ತು ಅಂದರೆ ಇಲ್ಲಿ ನೋಡಿ, ಪಕ್ಕದಲ್ಲಿ ಲಕ್ಷ್ಮಿ, ಈ ಥರ 2 ಆ್ಯಕ್ಚುಲಿ ಲಕ್ಷ್ಮೀ ನರಸಿಂಹ ಅಂತ ಹೆಸರು, ಮುಂಚೆ ಈ ಥರ ಇತ್ತು ಅದು. ಓಕೆ ಸರ್, ಕಂಪ್ಲೀಟ್ ಆಗಿದೆ ಸರ್. ಇದು ಕಂಪ್ಲೀಟ್ ಆಗಿರೋ ದೇವಸ್ಥಾನನ ಡ್ಯಾಮೇಜ್ ಮಾಡಿರೋದು. ಹಾಂ ನೋಡಿ ಸರ್, ಬಿಫೋರ್ ASI ಡಿಪಾರ್ಟ್ಮೆಂಟ್ ಹಂಪಿ ಈ ಥರ ಇತ್ತು. ಇಲ್ಲಿ ನೋಡಿ, ಇವೆಲ್ಲ 1856ಅಲ್ಲಿ ತೆಗೆದಿರುವಂಥ ಫೋಟೋಗ್ರಾಫ್ಸ್ ಇದೆಲ್ಲ. ಒಬ್ಬ ಫಾರಿನರ್ ಫೋಟೋಗ್ರಫಿ ಸರ್ ಇದೆಲ್ಲ. ಅಲೆಕ್ಸಾಂಡರ್ ಗ್ರೀನ್ಲಾ ಅಂತೇಳಿ 1856ರಲ್ಲಿ ತೆಗೆದಿರುವಂಥ ಫೋಟೋಸ್ ಇದೆಲ್ಲ. ಓಕೆ ಓಕೆ. ನೀವು ಸರ್ ಇವಾಗ ನೀವು ಕಲ್ಲಿನ ರಥ ನೋಡ್ಕೊಂಬಂದ್ರಲ್ವಾ, ಆ ಕಲ್ಲಿನ ರಥ ಮೇಲ್ಭಾಗದಲ್ಲಿ ಒಂದು ಗೋಪುರ ಇತ್ತು. ಇವಾಗ ಆ ಗೋಪುರ ಇಲ್ಲ, ಅಲ್ಲಿ ಇದೋಗಿದೆ, ಕಾಣ್ತಿದ್ದೇನೆ ಇಲ್ಲಿ ನೋಡಿ ರಥ. ಒಳಗಡೆ ನೀರಿನ ಶಬ್ದ ಕೇಳ್ತಿದ್ದೇನೆ, ನೀರು ಕಾಣ್ತಿದ್ದೇನೆ ಸರ್. ಇದ್ರ ಹಿಂದ್ಗಡೆನೆ ತುಂಗಭದ್ರಾ ನದಿ ಇದೆ, ರಿವರ್ ಬ್ಯಾಕ್ ವಾಟರ್ ಇದು. ಅಲ್ಲಿಂದ ನೀರು ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿಂದ ನೀರು ಹೋಗ್ತಾ ಇದೆ ಈ ಟೆಂಪಲ್ ಒಳಗಡೆ. ಈ ಟೆಂಪಲ್ ಒಳಗಡೆ ಒಂದು ಶಿವಲಿಂಗ ಇದೆ. ಬೃಹದೇಶ್ವರ, ತಮಿಳುನಾಡು, ತಾಂಜಾವೂರು. ಕಾಯಿನ್ ಹಾಕ್ಲಿಕ್ಕೆ ಇಲ್ಲಮ್ಮ, ಅದು ಫಸ್ಟ್ ಸೌತಲ್ಲಿ, ಇದು ಸೌತಲ್ಲಿ ಅಮ್ಮ ಎಲ್ಲರೂ ಹಾಕಿದ್ದಾರೆ ಅಂತ ಹಾಕುದು, ಇನ್ನು ಹಾಕ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳಿ ನನಗೆ ಹೇಳೋ ಮುಂಚೆನೆ ಬಿಸಾಡಿದ್ರು. ನಿಮ್ಮ ಅಪೋಸಿಟ್ ಅಲ್ಲಿ ಒಂದು ಶಿವಲಿಂಗ ಕಾಣ್ತಾ ಇದೆಯಲ್ಲ ಸರ್, ಆ ಶಿವಲಿಂಗನಿಗೆ ಈ ಭಾಗದಲ್ಲಿ ಬಡವಿ ಲಿಂಗ ಅಂತೇಳಿ ಕರೀತಾರೆ. ಬಡವಿ ಲಿಂಗ ಅಂತೇಳಿ ಯಾಕೆ ಕರೀತಾರೆ ಅಂದ್ರೆ, 16ನೇ ಶತಮಾನದಲ್ಲಿ ಒಬ್ಬ ಬಡ ಹೆಂಗಸು ಪ್ರತಿದಿನ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ಆ ದುಡ್ಡಲ್ಲಿ ಕಟ್ಟಿಸಿರುವಂತ ದೇವಸ್ಥಾನ ಇದು. ಬಡ ಹೆಂಗಸು ದಿಸ್ ಟೆಂಪಲ್ ಬಿಲ್ಡ್ ಬೈ ಪೂರ್ ವುಮೆನ್. ಒಬ್ಬ ಬಡ ಹೆಂಗಸು ಕಟ್ಟಿಸಿರುವಂತ ಶಿವಲಿಂಗ ಆದ ಕಾರಣ ಈ ಶಿವಲಿಂಗನಿಗೆ ಈ ಭಾಗದಲ್ಲಿ ಬಡವಿ ಲಿಂಗ ಅಂತೇಳಿ ಕರೀತಾರೆ. ಇದನ್ನು 16ನೇ ಶತಮಾನದ ಮೇಲೆ. ಈ ಶಿವಲಿಂಗನಿಗೆ ಇನ್ನೊಂದು ಹೆಸರು ಕರೀತಾರೆ, ಜಲಕಂಠೇಶ್ವರ. ಜಲ ಅಂದ್ರೆ ನೀರು, ಕಂಠೇಶ್ವರ ಅಂದ್ರೆ ಶಿವ. ಶಿವನಿಗೆ 3 ಕಣ್ಣು ಇರುತ್ತಲ್ವಾ, ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ಕಾಣ್ತಿದ್ದೇನೆ ಮೇಲ್ಗಡೆ. ಇನ್ನೊಂದು ಹೆಸರು ಕರೀತಾರೆ ಮುಕ್ಕಣ್ಣೇಶ್ವರ. ಟೋಟಲಿ ಈ ಶಿವಲಿಂಗನಿಗೆ ಈ ಭಾಗದಲ್ಲಿ 3 ಹೆಸರು, ಬಡವಿ ಲಿಂಗ, ಜಲಕಂಠೇಶ್ವರ, ಮುಕ್ಕಣ್ಣೇಶ್ವರ ಅಂತೇಳಿ. ಸೌತ್ ಇಂಡಿಯಾದಲ್ಲಿನೇ ಸೆಕೆಂಡ್ ಬಿಗ್ಗೆಸ್ಟ್ ಶಿವಲಿಂಗ ಮೇಡಮ್ ಇದು, ಸೌತ್ ಇಂಡಿಯಾದಲ್ಲಿ. ಫಸ್ಟ್ ಒನ್ ಬಂದ್ಬಿಟ್ಟು ಬೃಹದೇಶ್ವರ ಟೆಂಪಲ್, ತಮಿಳುನಾಡು, ತಾಂಜಾವೂರು. ಅದು ಸೌತ್ ಅಲ್ಲಿ ಫಸ್ಟ್ ಇದೆ. ಆ ಶಿವಲಿಂಗಂ ಹೈಟ್ ಬಂದ್ಬಿಟ್ಟು 29 ಫೀಟ್ ಇದೆ. ಇದು ಸೌತ್ ಅಲ್ಲಿ ಸೆಕೆಂಡ್ ಬಿಗ್ಗೆಸ್ಟ್ ಶಿವಲಿಂಗಂ. ಈ ಶಿವಲಿಂಗಂ ಹೈಟ್ 3.1 ಮೀಟರ್, ಅಂದ್ರೆ 10 ಫೀಟ್ ಶಿವಲಿಂಗಂ ಇದು. 10 ಅಡಿ, 2 ಅಡಿ ನೀರು ಒಳಗಡೆ ಇದೆ ಶಿವಲಿಂಗ, 8 ಅಡಿ ಮೇಲ್ಗಡೆ ಕಾಣ್ತಾ ಇದೆ ನಿಮಗೆ. ಟೋಟಲಿ ಶಿವಲಿಂಗಮನ ಎತ್ತರ 10 ಅಡಿ. ಇದ್ರ ಒಳಗಡೆ ನೀರೇನು ಕಾಣಿಸುತ್ತಲ್ವ ಸರ್, 365 ದಿನ ನೀರು ಇದ್ರೊಳಗಡೆ ಹಿಂಗೆ ಇರುತ್ತೆ, ಎವ್ರಿ ಡೇ ನೀರು. ಸರ್ ಬೆಳಿಗ್ಗೆ 7 ಗಂಟೆಗೆ ಒಬ್ಬ ಪಂಡಿತ ಇದ್ದಾರೆ ಇಲ್ಲಿ, ಪೂಜಾರಿ. ಅವ್ರು ಬಂದ್ಬಿಟ್ಟು ಪೂಜೆ ಮಾಡಿ ಲಾಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸರ್ ನೀವು ಒಂದು ಅಬ್ಸರ್ವ್ ಮಾಡಿ, ಪಕ್ಕದಲ್ಲಿರುವಂಥ ಒಂದು ನರಸಿಂಹ ಮೂರ್ತಿ ಡ್ಯಾಮೇಜ್ ಆಗಿದೆ, ಇದು ಪೂಜೆ ನಡೀತಾ ಇದೆ. ಈ ಶಿವಲಿಂಗ ಯಾಕೆ ಡ್ಯಾಮೇಜ್ ಮಾಡಿಲ್ಲ, ಯಾಕೆ? ಇನ್ನೇನಾದ್ರು ಮೇಡಮ್, ಸರ್ ನೀವೇ ಪಕ್ಕದಲ್ಲಿರುವಂಥ ನರಸಿಂಹ ಮೂರ್ತಿ ಡ್ಯಾಮೇಜ್ ಮಾಡಿದ್ದಾರೆ, ಈ ಶಿವಲಿಂಗ ಯಾಕೆ ಡ್ಯಾಮೇಜ್ ಮಾಡಿಲ್ಲ? ಇದ್ರಿಗಿಂತ ದೊಡ್ಡ ಸರ್ ಅದು, ಅದು 22 ಅಡಿ, ಇದು 10 ಅಡಿ. ನೀರು ರಕ್ಷಣೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅಬ್ಸರ್ವ್ ಮಾಡಿ ಸರ್, ಪಕ್ಕದಲ್ಲಿರುವಂಥ ಒಂದು ನರಸಿಂಹ ಮೂರ್ತಿ ನೋಡ್ಕೊಂಡ್ ಬಂದ್ರಲ್ವ, ಅದಕ್ಕೆ ರೂಪ ಇದೆ. ರೂಪ ಇರುವಂಥ ಮೂರ್ತಿಗಳನ್ನು ಮಾತ್ರ ಭಿನ್ನ ಮಾಡಿರೋದು. ಇದು ಶಿವಲಿಂಗ. ಶಿವಲಿಂಗನಿಗೆ ರೂಪ ಇಲ್ದಿರೋ ಕಾರಣ ಶಿವನಿಗೆ ಭಿನ್ನ ಮಾಡಿಲ್ಲ.
16ನೇ ಶತಮಾನದಿಂದ ಇವಾಗಲೂ ಪೂಜೆ ನಡೀತಾನೆ ಇದೆ. ಅವ್ರ ಮೂರ್ತಿ ಪೂಜೆಗೆ ಎಸ್, ನೀವು ಅಬ್ಸರ್ವ್ ಮಾಡಿ ಮೇಲ್ಗಡೆ ಗೋಪುರ ಡ್ಯಾಮೇಜ್ ಆಗಿದೆ. ಯಾಕಂದರೆ ಗೋಪುರ ಮೇಲ್ಗಡೆ ಚಿಕ್ಕ ಚಿಕ್ಕ ಮೂರ್ತಿಗಳಿದ್ವು, ಅದು ರೂಪ ಕಾಣ್ತಾ ಇತ್ತು. ರೂಪ ಇರುವಂಥ ಮೂರ್ತಿಗಳನ್ನ ಆ ಒಂದು ಕಾರಣಕ್ಕೆ ಅದನ್ನ ಹೊಡೆದಾಕಿರೋದು. ಸರಿ, ಹಂಪಿಯಲ್ಲಿ ಒಂದೇ ಇರೋದು, ಹಂಪಿಯಲ್ಲಿ ಒಂದೇ ಇರೋದು. ಅಂದರೆ ಗ್ರಾನೈಟಲ್ಲಿ 22 ಅಡಿ ಇರೋದಂದ್ರೆ ಹಂಪಿಯಲ್ಲಿ ಒಂದೇ, ಎಲ್ಲಿಲ್ಲ. ಮತ್ತೆ ಆಂಧ್ರ ಪ್ರದೇಶದಲ್ಲಿದೆ, ಕರ್ನಾಟಕದಲ್ಲಿ. ಹಾಂ, ಮತ್ತು ಇವಾಗ ಅದಾದ ನಂತರ ನೆಕ್ಸ್ಟ್ ಹೋಗೋಣ ಸರ್, ಕಡಲೆಕಾಳು ಗಣಪತಿ, ಆಮೇಲೆ ವಿರೂಪಾಕ್ಷ ದೇವಸ್ಥಾನ. ಓಕೆ ಬನ್ನಿ. ಒಂದು ನಿಂಗೆಂತ ರಕ್ತ ಗುದ್ದಿದ್ದ? ಆಫ್ ಮಾಡಿದೆ ರಕ್ತ ಗುದ್ದಿದ್ದ? ನಿಜವಾಗ್ಲೂ ರಕ್ತ ಕುದಿ, ಸತ್ಯ ನಿಜವಾಗ. ಎಂತಂದ್ರೆ ಬಹುಮನಿ ಸುಲ್ತಾನರು ಆ ನಮ್ನೆ ಅದನ್ನು ವಿರೂಪ ಮಾಡುವಾಗ ನಾವು ಸುಮ್ಮನೆ ಕೂತ್ಕೊಂಡು ಅದು ನಿಜವಾಗ್ಲೂ ಬೇಜಾರಾಗ್ತದೆ. ಇದಾಗಿತ್ತು ಇವತ್ತಿನ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್.